ನಮಸ್ತೆ ಫ್ರೆಂಡ್ಸ್, ರಿಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಸುಮಾರಷ್ಟು ನಾನು ನಿಮ್ಗೆ ಕಟಿಂಗ್ ಮಾಡಿ ತೋರಿಸಿದೀನಿ. ಬಟ್ ಬರೀ ಕಟಿಂಗ್ ಮಾಡಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಇವತ್ತು ನೋಡಿ ಇಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ. ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ, ರಿಂಕಲ್ಸ್ ಇದೆ, ಸೊ ಈ ಸೈಡು ರಿಂಕಲ್ಸ್ ಇದೆ. ಇದೆಲ್ಲದಕ್ಕೂ ಮೇನ್ ರೀಸನ್ ಏನು, ಸೊ ಎಲ್ಲಿ ತಪ್ಪು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತೀನಿ. ಸೊ ನೋಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಪ್ರತಿ ಬಾರಿ ನಿಮಗೆ ಬ್ಲೌಸ್ ಕಟಿಂಗ್ ಮಾಡುವಾಗ ಈ ಟಿಪ್ಸ್ ನೀವು ಬುಕ್ಕಲ್ಲಿ ನೋಡ್ತಾ ಇದ್ರೆ ನೀವು ಅಲ್ಲಿ ಮಾಡಕ್ ಹೋಗಲ್ಲ. ಮತ್ತೆ ಶೋಲ್ಡರ್ ಡ್ರಾಪ್ ಆಗಿರೋ ರೆಡಿ ಆಗಿರೋ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆದ್ರೆ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಈಸಿಯಾಗಿ ಅನ್ನೋದನ್ನ ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. 29ನೇ ತಾರೀಕು, ಇದೇ ತಿಂಗಳು 29ನೇ ತಾರೀಕು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ. ಸೊ ಫಸ್ಟ್ ಒನ್ 10 ನೆಕ್ ಶೇಪ್. ಓಕೆನಾ, 10 ನೆಕ್ ಶೇಪ್ ಹೇಳ್ಕೊಡ್ತೀನಿ. ರೌಂಡ್ ನೆಕ್ ಅಂತ ಅಂದ್ರೆ ನಾರ್ಮಲ್ ಡೀಪ್ ನೆಕ್. ನೋಡಿ ಈ ರೀತಿ ನಾರ್ಮಲ್ ಡೀಪ್ ನೆಕ್ ಇರುತ್ತಲ್ಲ ಫ್ರಂಟ್ ಮತ್ತೆ ಬ್ಯಾಕ್. ಸೊ ಡೀಪ್ ನೆಕ್, ಬೋಟ್ ನೆಕ್ ಇರಲ್ಲ ಡೀಪ್ ನೆಕ್ಗೆ. ಸೊ ಎಲ್ಲರೂ ಬರೀ ರೌಂಡ್ ಅಥವಾ ಸ್ಕ್ವೈರ್ ಇಷ್ಟೇ ಅನ್ಕೊಂಡಿದೀರಾ, ಅದಲ್ಲ. ಅದು ಬಿಟ್ಟು ಬೇರೆ ಇನ್ನು ಬೇಕಾದಷ್ಟು ಶೇಪ್ಸ್ ಇದೆ. ಬರೀ ಆ ಶೇಪ್ ಹಾಕ್ಬಿಟ್ಟು ನೀವು ಪ್ಯಾಚ್ ವರ್ಕ್ ಡಿಸೈನ್ ಏನು ಪೇ ತಗೊಳ್ತೀವಿ ಅಂದ್ರೆ ನಾವು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದಾಗ ಏನ್ ಅಮೌಂಟ್ ತಗೊಳ್ತೀವಿ ಅದೇ ಅಮೌಂಟ್ ನ ತಗೊಳ್ಬಹುದು. ಸೊ ಈಸಿ ಆಗಿರುತ್ತೆ, ತುಂಬಾನೇ ಪ್ಯಾಚ್ ವರ್ಕ್ ಡಿಸೈನ್ ತರಾನೇ ಇರುತ್ತೆ. ಜಸ್ಟ್ ಶೇಪ್ ಮಾಡಕ್ ಈಸಿ, ಅಮೌಂಟ್ ಜಾಸ್ತಿ ತಗೊಳ್ಬಹುದು. ಆ ರೀತಿ ಶೇಪ್ಗಳನ್ನ 10 ತರ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಸೊ ಇನ್ನ 10 ತರ ಬೋಟ್ ನೆಕ್ಗೆ. ಸೊ ಬೋಟ್ ನೆಕ್ಗೆ ಸಂಬಂಧಪಟ್ಟಿರುವಂತದ್ದು, ಓಕೆನಾ, ಬೋಟ್ ನೆಕ್ ಬ್ಲೌಸ್ಗೆ ಸಂಬಂಧಪಟ್ಟಿರುವಂತದ್ದು 10 ವೆರೈಟಿ ನೆಕ್ ಶೇಪ್ಸ್ ನ ಹೇಳ್ಕೊಡ್ತೀನಿ ಬ್ಯಾಕ್ ಅಲ್ಲಿ. ಅಂತ ಅಂದ್ರೆ ಬೋಟ್ ನೆಕ್ ಅಂದ್ರೆ ಸೊ ಮೇಲ್ಗಡೆ ನೋಡಿ ಈ ರೀತಿ ಬರುತ್ತೆ. ಸೊ ಅದಾದ್ಮೇಲೆ ನಾವು ಇಲ್ಲಿ ಕೆಳಗಡೆ ಸುಮಾರಷ್ಟು ಶೇಪ್ಸ್ ನ ಹಾಕ್ತೀವಿ. ಇವಾಗ ನಿಮ್ಗೆ ಇದು ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಸೊ ವಾಟರ್ ಡ್ರಾಪ್ ಶೇಪ್ ಇರುತ್ತಲ್ವಾ, ಸೊ ವಾಟರ್ ಡ್ರಾಪ್ ಶೇಪ್ ಇರುತ್ತೆ. ಸೊ ಅದೇ ತರ ಇದು ಇವಾಗ ಎಲ್ಲರೂ ಮಾಡ್ತಾರೆ. ಯಾವುದೇ ಒಂದು ಬೋಟ್ ನೆಕ್ ಬ್ಲೌಸ್ ಬಂದಾಗ ಬರೀ ಬೋಟ್ ನೆಕ್ ಬ್ಲೌಸ್ ಕೊಟ್ಟಾಗೆಲ್ಲ ಬರೀ ಇದೊಂದು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ವೆರೈಟಿ ಬೋಟ್ ನೆಕ್ ಶೇಪ್ಸ್ ಇದೆ. ಸೊ ಅದಕ್ಕೆಲ್ಲ ನೀವು ತುಂಬಾನೇ ಅಮೌಂಟ್ ನ ಚಾರ್ಜ್ ಮಾಡಬಹುದು. ಮತ್ತೆ ಮಾಡಕ್ಕೆ ತುಂಬಾ ಈಸಿ. ಮತ್ತೆ ಕ್ಯಾನ್ವಾಸ್ ಹಾಕಿ ಹೇಗ್ ಮಾಡೋದು, ಕ್ಯಾನ್ವಾಸ್ ಇಲ್ದಿರ ಹೇಗ್ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ನೋಡಿ. ಇವಾಗ ಕ್ಯಾನ್ವಾಸ್ ಹಾಕ್ಬೇಕಂದ್ರೆ ನಮ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಕ್ಯಾನ್ವಾಸ್ ಬೇಕಾಗುತ್ತೆ. ಕ್ಯಾನ್ವಾಸ್ ಇಲ್ದಿರ ನಾವ್ ಹೇಗ್ ಹಾಕೋದು, ಮತ್ತೆ ಯಾವ ಬಟ್ಟೆಗೆ ಕ್ಯಾನ್ವಾಸ್ ಹಾಕ್ಲೇಬೇಕು, ಯಾವ ಬಟ್ಟೆಗೆ ಕ್ಯಾನ್ವಾಸ್ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಇದೆಲ್ಲ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ 20 ತರ ನೆಕ್ ಶೇಪ್ಸ್ ಸಿಗುತ್ತೆ, ಓಕೆನಾ. ಸೊ ಅದಾದ್ಮೇಲೆ ನಿಮ್ಗೆ 20 ತರ ಪ್ಯಾಚ್ ವರ್ಕ್ ಡಿಸೈನ್. ಈ 20 ನೆಕ್ ಶೇಪ್ ಬಿಟ್ಟು ಇನ್ನು 20 ತರ ಪ್ಯಾಚ್ ವರ್ಕ್ ಡಿಸೈನ್ ನ ಹೇಳ್ಕೊಡ್ತೀನಿ. ಸೊ ಅದರಲ್ಲಿ 10, ಓಕೆನಾ, 10 ತರ ನಾರ್ಮಲ್ ನೆಕ್ ಶೇಪ್. ಸೊ ಈ ರೀತಿ ನೆಕ್ ಶೇಪ್ ಇರುತ್ತಲ್ಲ, ಸೊ ಈ ರೀತಿ ನೆಕ್ ಶೇಪ್ಗೆ ಸಂಬಂಧಪಟ್ಟಿರುವಂತಹ ಪ್ಯಾಚ್ ವರ್ಕ್ ಡಿಸೈನ್, ಅದರಲ್ಲೂ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಅದಾದ್ಮೇಲೆ ಇನ್ನ 10 ತರ ಬೋಟ್ ನೆಕ್ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಡಿಸೈನ್ಸ್ ಬರುತ್ತೆ. ಬರೀ ಶೇಪ್ ಹಾಕೋದು ಅಷ್ಟೇ ಅಲ್ಲ, ಪ್ಯಾಚ್ ವರ್ಕ್ ಡಿಸೈನ್ ಎಲ್ಲ ಬರುತ್ತೆ. ಅದು ಹೇಗ್ ಮಾಡೋದು, ಸೊ ಸಿಂಪಲ್ ಆಗಿರ್ಬೇಕು, ಲುಕ್ ಆಗಿರ್ಬೇಕು, ಕ್ಯಾಚಿ ಆಗಿರ್ಬೇಕು, ಮತ್ತೆ ತುಂಬಾ ಹೈಲೈಟ್ ಆಗಿ ಕಾಣ್ಬೇಕು, ಮತ್ತೆ ಅಮೌಂಟ್ ನಾವು ಜಾಸ್ತಿ ತಗೊಳ್ಬೇಕು. ಆ ರೀತಿ ಶೇಪ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇದೆ ಬೋಟ್ ನೆಕ್ಗೆ. ಸೊ ಆ ಬೋಟ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ನ ನಾನು ಹೇಳ್ಕೊಡ್ತೀನಿ ಬೋಟ್ ನೆಕ್ ಬ್ಲೌಸ್ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಟೋಟಲ್ 40 ತರ ನಿಮ್ಗೆ ವೆರೈಟಿ ಸಿಗುತ್ತೆ ಡಿಸೈನ್ಸ್, ಓಕೆನಾ. ಸೊ ಕೆಲವ್ರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ನೋಡಿ. ಇದು ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಅಂತಾನೆ ನಾನು ಹೇಳ್ತಾ ಇರೋದು. ಓನ್ಲಿ ಬ್ಯಾಕ್ ನೆಕ್, ಬ್ಯಾಕ್ ಗೆ ಸಂಬಂಧಪಟ್ಟಿರುವಂತಹ ಕಟಿಂಗ್, ನೆಕ್ ಶೇಪ್ ಗೆ ಸಂಬಂಧಪಟ್ಟಿರುವಂತಹ ಕಟಿಂಗ್, ನೆಕ್ ಶೇಪ್ ಗೆ ಡಿಸೈನ್ಸ್ ಗೆ ಸಂಬಂಧಪಟ್ಟಿರುವಂತಹ ಮೆಷರ್ಮೆಂಟ್. ಸೊ ಆ ನೆಕ್ ಡಿಸೈನ್ ಮಾಡಕ್ಕಾಗ್ಲಿ, ಶೇಪ್ ಮಾಡಕ್ಕಾಗ್ಲಿ, ಅದಕ್ಕೆ ನಿಮ್ಗೆ ಏನೇನ್ ಐಡಿಯಾ ಬೇಕು, ಅದಕ್ಕೆ ನಿಮ್ಗೆ ಯಾವ್ಯಾವ ಮೆಷರ್ಮೆಂಟ್ಸ್ ಬೇಕು, ಅದಕ್ಕೆ ನಿಮ್ಗೆ ಏನೇನ್ ನೋಟ್ಸ್ ಬೇಕು, ಅದಕ್ಕೆ ಯಾವ್ಯಾವ ಮೆಷರ್ಮೆಂಟ್ಸ್ ಬೇಕು, ಅದು ಮಾತ್ರ ಇರುತ್ತೆ. ಕೆಲವರು ಕನ್ಫ್ಯೂಷನ್ ಮಾಡ್ಕೊಂತೀರಾ 40 ತರ ಬ್ಲೌಸ್ ನ ಕಟ್ ಮಾಡಿ ಹೇಳ್ಕೊಡ್ತೀವಿ ಅಂತ. ಇಲ್ಲ, ಸೊ ನಿಮ್ ಬ್ಲೌಸ್ ಕಟಿಂಗ್, ಸ್ಟಿಚಿಂಗ್ ಅದೆಲ್ಲ ಕಲಿಬೇಕು ಅಂದ್ರೆ ನಂದೇ ಆದ ಬೇಸಿಕ್ ಕ್ಲಾಸ್ ಇದೆ. ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಅಂತ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಆ ಕ್ಲಾಸ್ ಇದೆ, ನೀವು ಅಲ್ಲಿ ಸೇರ್ಕೊಳ್ಬೇಕು. ಅದ್ರ ಬ್ಲೌಸ್ ಎಲ್ಲ ಬರುತ್ತೆ, ಬರೀ ನೆಕ್ ಡಿಸೈನ್ಸ್ ಮಾತ್ರ ಬೇಕು ಅನ್ನೋರಿಗೆ ಇದು. ಸೊ ನೆಕ್ ಡಿಸೈನ್ ಕಂಪ್ಲೀಟ್ ನಿಮ್ಗೆ ಕ್ಲಾಸ್ ಇರುತ್ತೆ. ಯಾವ ರೀತಿ ಅಂದ್ರೆ ಇವಾಗ ನಾನು ಬರೀ ಇವಾಗ ನಿಮ್ಗೆ 40 ತರ ಹೇಳ್ಕೊಡ್ತೀನಿ. ಡಿಸೈನ್ಸ್ ಬರೀ 40 ಡಿಸೈನ್ಸ್ ಇರೋದು, 4000 ಡಿಸೈನ್ಸ್ ಇದೆ. ಸೊ ಎಲ್ಲಾನು ಕಲಿತಾ ಕೂರಕ್ ಆಗಲ್ಲ. ಬಟ್ ಈಗ ನಾನು ಏನ್ ಹೇಳ್ಕೊಡ್ತಾ ಇದೀನಿ, ಈ
ಕ್ರಿಟಿಕಲ್ ಡಿಸೈನ್ಸ್ ನ ನೀವು ಕಲ್ತ್ಕೊಂಡ್ರೆ ಅದನ್ನ ನೋಡಿದ ತಕ್ಷಣ ನೀವೇ ಆಗಿರುವಂತಹ ಒಂದು ಸ್ಕೆಚ್ ಹಾಕಿ ನೀವೇ ಮಾಡ್ಬೇಕು, ಆ ಐಡಿಯಾ ಬರುತ್ತೆ. ಆ ರೀತಿ ಕ್ಲಾಸ್ ನಾನ್ ಕೊಡ್ತೀನಿ, ಆ ರೀತಿ ನಾನ್ ಕಲ್ಸ್ಕೊಡ್ತೀನಿ. ಓಕೆನಾ? ಸೊ ಇದೇ 29ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವ ಪ್ಯಾಚ್ ವರ್ಕ್ ಡಿಸೈನ್ ನೆಕ್ ಶೇಪ್ಸ್ ಯಾವ್ದು ನಾನು ನಿಮ್ಗೆ ವಿಡಿಯೋ ಹಾಕ್ತಾ ಇಲ್ಲ, ಪ್ಯಾಚ್ ವರ್ಕ್ ಡಿಸೈನ್ ಯಾವ್ದಾವ್ದು ಹೇಳ್ಕೊಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಪ್ಲೇ ಆಗುತ್ತೆ, ನೋಡಿ ಕನ್ಫರ್ಮ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? 29ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ಟಾಪಿಕ್ ಬರೋಣ. ಬ್ಲೌಸ್ ನಲ್ಲಿ ಶೋಲ್ಡರ್ ಡ್ರಾಪ್ ಆಗತ್ತೆ, ಏನೇನ್ ಕಾರಣ, ಏನೇನ್ ರೀಸನ್ ಸೊ ಅನ್ನೋದ್ರ ಬಗ್ಗೆ, ಮತ್ತೆ ಈ ರಿಂಕಲ್ಸ್ ಏನ್ ಬರುತ್ತೆ ಇದಕ್ಕೆ ಏನ್ ರೀಸನ್. ಒಂದು ಬುಕ್ ಮತ್ತೆ ಒಂದು ಪೆನ್ ತಗೊಳ್ಳಿ, ಪಾಯಿಂಟ್ಸ್ ನ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಪ್ರತಿ ಬಾರಿ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ನಾನು ಏನ್ ಇಷ್ಟು ಹೇಳ್ಕೊಡ್ತೀನಿ ಇವಾಗ ನೆಕ್ಸ್ಟ್ ಅದನ್ನೆಲ್ಲ ನೋಡ್ಕೊಳ್ತಾ ನೀವು ಬ್ಲೌಸ್ ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರುತ್ತೆ. ಅದಾದ್ಮೇಲೆ ರೆಡಿ ಆಗಿರೋ ಬ್ಲೌಸ್ ನಲ್ಲಿ ಇದೇ ರೀತಿ ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ಯಾವ ರೀತಿ ಸರಿ ಮಾಡ್ಕೊಳ್ಳೋದು, ಮತ್ತೆ ನೀವು ಎಲ್ಲಿ ಏನ್ ತಪ್ಪು ಮಾಡ್ತೀರಾ ಇದ್ರ ಬಗ್ಗೆನೂ ಇವತ್ತು ಕ್ಲಾಸ್ ಇರುತ್ತೆ. ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಬಿಡಿ, ಬನ್ನಿ ಟಾಪಿಕ್ ನ ಶುರು ಮಾಡೋಣ. ಸೊ ಇಲ್ಲಿ ಒಂದು ಶೋಲ್ಡರ್ ಡ್ರಾಪ್ ಆಗ್ತಿರುವಂತಹ ಒಂದು ಇಮೇಜ್ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ಬ್ಲೌಸ್ ವೇರ್ ಮಾಡಿರುವವರ ಲೆಫ್ಟ್ ಸೈಡು ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಅವರ ರೈಟ್ ಸೈಡು ಕಡಿಮೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ. ಸೊ ಮೇನ್ ರೀಸನ್ ಏನು ಇದಕ್ಕೆ? ಸೊ ಪಾಯಿಂಟ್ ನಂಬರ್ 1, ಇದಕ್ಕೆ ರೀಸನ್ ಕಟ್ಟಿಂಗ್ ಇಂದ ಶುರು ಮಾಡ್ತೀನಿ, ಅದಾದ್ಮೇಲೆ ಸ್ಟಿಚಿಂಗ್ ಅಲ್ಲಿ ಏನೇನು ಪ್ರಾಬ್ಲಮ್ ಮಾಡ್ತೀರಾ ಅದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ನಂಬರ್ 1, ಇದಕ್ಕೆ ನೀವು ಶೋಲ್ಡರ್ ನ ಕರೆಕ್ಟ್ ಆಗಿ ಇರೋದೇ ಕಾರಣ. ಸೊ ಶೋಲ್ಡರ್ ಈಗ ಡೀಪ್ ನೆಕ್ ಅಂತ ಬ್ಲೌಸ್ ಬಂದಾಗ ನೀವೇನ್ ಮಾಡ್ಬೇಕು, ಶೋಲ್ಡರ್ ನ ಕಡಿಮೆ ಇಟ್ಕೊಳ್ಬೇಕು. ಕೆಲವ್ರು ಏನ್ ಮಾಡ್ತೀರಾ, ಡೀಪ್ ಕಡಿಮೆ ಇದ್ರು ಅದೇ ಶೋಲ್ಡರ್, ಡೀಪ್ ಜಾಸ್ತಿ ಇದ್ರು ಅದೇ ಶೋಲ್ಡರ್. ಈ ಕೆಲವರು ಟೀಚರ್ಗಳು ಹೇಳ್ಕೊಡ್ತಾರಲ್ಲ, ಶೋಲ್ಡರ್ ಎಷ್ಟಿಡ್ಬೇಕು 5.5, ಆರ್ಮೋಲ್ ಎಷ್ಟಿಡ್ಬೇಕು 5.5, ನಾರ್ಮಲ್ ಆಗಿ ಇಷ್ಟು ಇಟ್ಕೊಂಡ್ಬಿಡಿ ಎಲ್ಲಾ ಬ್ಲೌಸಿಗೂ ಸರಿ ಬಂದ್ಬಿಡುತ್ತೆ ಅಂತ ರಾಂಗ್ ಗೈಡೆನ್ಸ್ ಕೊಟ್ಟಿರ್ತಾರೆ, ರಾಂಗ್ ಆಗಿ ಟೀಚಿಂಗ್ ಮಾಡಿರ್ತಾರೆ. ಸೊ ಮೇನ್ ಪ್ರಾಬ್ಲಮ್ ಅಲ್ಲಿಂದಾನೇ ಶುರುವಾಗುತ್ತೆ. ಪ್ರತಿಯೊಂದಕ್ಕೂ 5.5 ಶೋಲ್ಡರ್ ಅಲ್ಲ, ಪ್ರತಿಯೊಂದಕ್ಕೂ 5.5 ಆರ್ಮೋಲ್ ಅಲ್ಲ. ಆಯಾ ಬ್ಲೌಸ್ಗೆ ಅದಕ್ಕೆ ಆ ಮೆಜರ್ಮೆಂಟ್ಸ್ಗೆ ಮತ್ತೆ ಆ ಬ್ಲೌಸ್ ಅಲ್ಲಿ ಇರುವಂತಹ ಡೀಪ್ ನೆಕ್ಗೆ ಅನುಗುಣವಾಗಿ ಬರುತ್ತೆ, ಎಲ್ಲದಕ್ಕೂ ಒಂದೇ ಮೆಷರ್ಮೆಂಟ್ ಇರಲ್ಲ. ಆಯ್ತಾ? ಸೊ ಆ ಟೀಚಿಂಗ್ ನ ತಗೊಂಡು ಶೋಲ್ಡರ್ ಇಟ್ಟು ಬ್ಲೌಸ್ ಸ್ಟಿಚ್ ಮಾಡೋರಿಗೆಲ್ಲ ಈ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಡೀಪ್ ನೆಕ್ ಬಂದಾಗ ಶೋಲ್ಡರ್ ನ ಕಡಿಮೆ ಇಟ್ಕೊಬೇಕು. ಡೀಪ್ ನೆಕ್ ಜಾಸ್ತಿ ಇದ್ದಾಗ, ಡೀಪ್ ನೆಕ್ ಕಡಿಮೆ ಬಂದಾಗ, ಅಂದ್ರೆ ನೀವು ಬ್ಲೌಸ್ ಅಲ್ಲಿ ಡೀಪ್ ನೆಕ್ ನ ಕಡಿಮೆ ಇಟ್ಟಾಗ, ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಸೊ ಯಾವ್ದಾದ್ರು ಬ್ಯಾಕ್ ತೋರಿಸ್ತಾ ಇರೋದು. ಸೊ ಕಡಿಮೆ ಡೀಪ್ ಇಡ್ತೀರಾ, ಶೋಲ್ಡರ್ ನ ಜಾಸ್ತಿ ಮಾಡಿ. ಶೋಲ್ಡರ್ ಅಂದ್ರೆ ನೋಡಿ, ನಿಮ್ಗೊಂದು ಹಾಗೆ ಸ್ಕೆಚ್ ಹಾಕಿ ತೋರಿಸ್ತೀನಿ. ಶೋಲ್ಡರ್ ಅಂದ್ರೆ ಟೋಟಲ್ ಶೋಲ್ಡರ್. ಇವಾಗ ನಾವು ಕ್ಲೋಸ್ ಅಲ್ಲಿ ಮಾರ್ಕ್ ಮಾಡ್ತಾ ಇರ್ತೀವಲ್ವಾ, ಸೊ ನೆಕ್ ವಿಡ್ತ್. ಸೊ ಫೋಲ್ಡಿಂಗ್ ಮಾಡಿದಾಗ ಇಲ್ಲಿಂದ ಅರ್ಧ ಭಾಗ, ಇಲ್ಲಿಂದ ಅರ್ಧ ಭಾಗ, ಇಲ್ಲಿಂದ ಏನ್ ಟೋಟಲ್ ನೀವು ಇಡ್ತೀರಾ ಆ ಶೋಲ್ಡರ್ ಕಡಿಮೆ ಇಡಬೇಕು. ಸೊ ನೀವಿಡುವ ಡೀಪ್ಗೆ ಅನುಗುಣವಾಗಿ ಈ ನೆಕ್ ವಿಡ್ತ್ ನ ಇಡಬೇಕು. ಆಯ್ತಾ? ಡೀಪ್ ಜಾಸ್ತಿ ಇದ್ದಾಗ ಈ ನೆಕ್ ವಿಡ್ತ್ ನ ಕಡಿಮೆ ಇಡಬೇಕು, ಡೀಪ್ ಕಡಿಮೆ ಇದ್ದಾಗ ಈ ನೆಕ್ ವಿಡ್ತ್ ನ ಇನ್ನೊಂಚೂರು ಜಾಸ್ತಿ ಮಾಡ್ಕೊಂಡು ಇಡಬೇಕು. ಸೊ ಡೀಪ್ ಕಡಿಮೆ ಇದ್ದಾಗ ನೆಕ್ ವಿಡ್ತ್ ಅಥವಾ ಶೋಲ್ಡರ್ ಕಡಿಮೆ ಇಟ್ರೆ ಬ್ಲೌಸ್ ವೇರ್ ಮಾಡಕ್ಕಾಗಲ್ಲ, ಅವ್ರಿಗೆ ಈ ರೀತಿ ಇಟ್ಕೊಂಡು ಎಳೆದೋ ತರ ಆಗ್ತಿರುತ್ತೆ. ಡೀಪ್ ಜಾಸ್ತಿ ಇದ್ದಾಗ, ಜಾಸ್ತಿ ಶೋಲ್ಡರ್ ಇಟ್ಟಾಗ ನೋಡಿ ಈ ಪ್ರಾಬ್ಲಮ್ ಆಗುತ್ತೆ. ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಯಾವುದಕ್ಕೆ ಆಗ್ಲಿ ಈ ಪ್ರಾಬ್ಲಮ್ ಆಗುತ್ತೆ. ಸೊ ಕಟಿಂಗ್ ಅಲ್ಲಿ ನೀವು ಮಾಡುವಂತಹ ಪ್ರಾಬ್ಲಮ್. ಆಯ್ತಾ? ಸೊ ನೆಕ್ಸ್ಟ್ ಶೋಲ್ಡರ್ ಡ್ರಾಪ್ ಆಗ ಕಟಿಂಗ್ ಅಲ್ಲಿ ನೀವು ಕರೆಕ್ಟ್ ಶೋಲ್ಡರ್ ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಓಕೆನಾ? ನೆಕ್ಸ್ಟ್ ನೀವು ಸ್ಟಿಚಿಂಗ್ ಬರೋಣ. ಸ್ಟಿಚ್ ಮಾಡುವಾಗ ನೀವೇನ್ ಮಾಡ್ಬೇಕು, ಈ ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ, ಸೊ ಡೀಪ್ ನೆಕ್ ಬ್ಲೌಸಿಗೆ ಮೇಲ್ಗಡೆ ನಾವು ಕಟಿಂಗ್ ಮಾಡುವಾಗ ಶೋಲ್ಡರ್ ಸ್ಲೋಪ್ ಅಂತ ಮಾರ್ಕ್ ಹಾಕ್ತೀವಿ.
ಓಕೆನಾ. ಹಾಗೆ ನಿಮ್ಗೆ ಒಂದು ರ್ಯಾಂಡಮ್ ಆಗಿ ಒಂದು ಸ್ಕೆಚ್ ಹಾಕಿ ತೋರಿಸ್ತೀನಿ. ಜಸ್ಟ್ ಯಾವ್ದು ಮೆಷರ್ಮೆಂಟ್ ಇಲ್ಲ. ನಿಮ್ಗೆ ಶೋಲ್ಡರ್ ಸ್ಲೋಪ್ ಕೆಲವ್ರು ಗೊತ್ತಿರಲ್ಲ, ಬರೀ ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಸುಮ್ಮನೆ ನಿಮ್ಗೆ ಒಂದು ಸ್ಕೆಚ್ ಹಾಕಿ ತೋರಿಸ್ತೀನಿ. ಸೊ ನಾವು ಕಟಿಂಗ್ ಮಾಡುವಾಗ ನೋಡಿ ಈ ರೀತಿ ನೋಡಿ. ಸೊ ಇದು ಫೋಲ್ಡೆಡ್ ಸೈಡ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ಇಟ್ಕೊಳ್ತೀವಿ. ಅದಾದ್ಮೇಲೆ ಆರ್ಮೋಲ್ ಲೆಂತ್ ಇಟ್ಕೊಳ್ತೀವಿ. ಈ ರೀತಿ ಇಟ್ಕೊಂಡು ಹೀಗೆ ಸ್ಕೆಚ್ ಹಾಕೊಳ್ತೀವಿ, ಆಯ್ತಾ. ಸೊ ಇಲ್ಲೊಂದು ಆರ್ಮೋಲ್ ಶೇಪ್ ಕೊಡೋಣ. ಸೊ ಈಗ ಒಂದು ನಾವೇನ್ ಕಟಿಂಗ್ ಮಾಡೋವಾಗ ಮಾಡ್ತೀವಿ, ಸೊ ಅದು ಒಂದು ಪಿಕ್ಚರ್ ಸಿಕ್ತು ಅನ್ಕೊಳ್ತೀವಿ. ಸೊ ಇಲ್ಲಿ ನಾವು ನೆಕ್ ವಿಡ್ತ್ ಇಟ್ಕೊಳ್ತೀವಿ. ಅದಾದ್ಮೇಲೆ ಸೊ ಇಲ್ಲಿ ನಾವು ಬೋಟ್ ನೆಕ್ ಅಂತ ಬಂದಾಗ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಮಸ್ಟ್ ಅಂಡ್ ಶುಡ್ ಇಲ್ಲಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಈ ರೀತಿ ಕುಪ್ಪೆ ತರ ಎದೊಳುತ್ತೆ. ಇಲ್ಲಿ ಕುಪ್ಪೆ ತರ ಎದೊಳುತ್ತೆ ಅಂತ ಸುಮಾರು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಿರಲ್ಲ. ಬೋಟ್ ನೆಕ್ ಬ್ಲೌಸ್ ಅಥವಾ ಡೀಪ್ ಕಡಿಮೆ ಇರುವ ಬ್ಲೌಸ್, ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಬೋಟ್ ನೆಕ್ ಬ್ಲೌಸ್ ಅಥವಾ ಡೀಪ್ ತುಂಬಾ ಕಡಿಮೆ ಇರುವ ಬ್ಲೌಸ್ಗೆ ನೀವು ಈ ರೀತಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಲೇಬೇಕು. ಎಲ್ಲಿಂದ ನೆಕ್ ವಿಡ್ತ್ ಮಾರ್ಕ್ ಹಾಕಿದಿರಲ್ಲ ಅಲ್ಲಿಂದ ಇಲ್ಲಿಗೆ ಇದು ಬಂದು 1/2 ಇಂಚ್. ಓಕೆನಾ, 1/2 ಇಂಚ್ ಅಷ್ಟೇ. ಸೊ ಅದಕ್ಕಿಂತ ಜಾಸ್ತಿ ನೀವು ಹಾಕೊಳ್ಬಾರ್ದು. 1/2 ಇಂಚ್ ಅಷ್ಟೇ. 1/2 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಬೇಕು. ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಶೋಲ್ಡರ್ ಸ್ಲೋಪ್ ಕಟ್ ಮಾಡಂಗಿಲ್ಲ. ಸೊ ಅದೇನಿದೆ ನೆಕ್ ವಿಡ್ತ್ ಶೋಲ್ಡರ್ ಇಟ್ಬಿಟ್ಟು ನೀವು ಹಾಗೇನೆ ಕಟಿಂಗ್ ಮಾಡ್ಕೊಬೇಕು. ಏನಕ್ಕೆ ಅಂದ್ರೆ ಶೋಲ್ಡರ್ ಸ್ಲೋಪ್ ಅಂತ ಅಂದ್ರೆ ಏನಕ್ಕೆ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಳ್ತೀವಿ, ಸೊ ನಮ್ಮ ಏನ್ ಭುಜ ಇದೆ ಈ ರೀತಿ ಸ್ಟ್ರೈಟ್ ಆಗಿಲ್ಲ, ಅಂದ್ರೆ ಈ ಲೈನ್ ಏನಿದೆ ಈ ರೀತಿ ಸ್ಟ್ರೈಟ್ ಆಗಿಲ್ಲ. ನಮ್ ಭುಜ ಹೇಗಿದೆ ನೋಡಿ, ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಸ್ಕೆಚ್ ಹಾಕಿ ತೋರಿಸ್ತೀನಿ. ಈ ರೀತಿ ಇದೆ, ಇದು ನಮ್ಮ ನೆಕ್. ಸೊ ಈ ರೀತಿ ಸ್ಲೋಪ್ ಇದೇನಿದೆ ಈ ರೀತಿ ಸ್ಲೋಪ್ ಆಗಿ ಬಂದಿದೆ. ನಿಮ್ ಡ್ರೆಸ್ ಅಲ್ಲಿ ನಿಮ್ ಭುಜಗಳನ್ನ ನೋಡ್ಕೊಳ್ಳಿ, ಈ ರೀತಿ ಸ್ಲೋಪ್ ಆಗಿ ಬಂದಿದೆ. ಈ ರೀತಿ ಸ್ಲೋಪ್ ಆಗಿ ಬಂದಾಗ ಬೋಟ್ ನೆಕ್ ಬ್ಲೌಸ್ ಅಥವಾ ಡೀಪ್ ಕಡಿಮೆ ಇದ್ದಾಗ ಶೋಲ್ಡರ್ ಸ್ಲೋಪ್ ಕಟ್ ಮಾಡಿನೇ ಮಾಡಿ. ಇಲ್ಲ ಅಂದ್ರೆ ಅದು ಈ ರೀತಿ ಹಿಂಗೆ ಎತ್ಕೊಂಡ್ಬಿಡುತ್ತೆ, ಇಲ್ಲಿ ಬಂದು ಸ್ಟ್ರೈಟ್ ಆಗಿ ಎದ್ ನಿಲ್ಲುತ್ತೆ. ಸುಮಾರು ಜನ ಬ್ಲೌಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಯಾರ್ಯಾರಿಗೆಲ್ಲ ಈ ಪ್ರಾಬ್ಲಮ್ ಆಗಿದೆ ಅಂತ. ಮೇನ್ ರೀಸನ್ ಇದೆ. ಸಪೋಸ್ ಶೋಲ್ಡರ್ ಡ್ರಾಪ್ ಅಂದ್ರೆ ಡೀಪ್ ಬ್ಲೌಸ್ ಕಡಿಮೆ ಅಂದ್ರೆ ಜಾಸ್ತಿ ಇಟ್ಟಾಗ, ಬ್ಲೌಸ್ಗೆ ಡೀಪ್ ನ ಜಾಸ್ತಿ ಇಟ್ಟಾಗ ಶೋಲ್ಡರ್ ಸ್ಲೋಪ್ ಕಟ್ ಮಾಡೋ ಹಂಗಿಲ್ಲ. ಏನಕ್ಕಂದ್ರೆ ಡೀಪ್ ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ಫ್ರಂಟ್ ಅಲ್ಲಿ ಡೀಪ್ ಇರುತ್ತೆ, ಅದರಲ್ಲಿ ಬ್ಯಾಕ್ ಅಲ್ಲಿ ನಾವು 9, 10, 11, 12 ಈ ತರ ಎಲ್ಲ ಡೀಪ್ ನೆಕ್ ಇಟ್ಟಾಗ ಏನಾಗುತ್ತೆ, ಬ್ಲೌಸ್ ಕೂರ್ತಾ ಇರಲ್ಲ. ಆ ಟೈಮಲ್ಲಿ ನೀವು ಶೋಲ್ಡರ್ ಸ್ಲೋಪ್ನು ಕಟ್ ಮಾಡಿದ್ರೆ ಅದೇನಾಗುತ್ತೆ, ಸ್ಲೋಪ್ ಅಂದ್ರೆ ಏನ್ ಹೇಳಿ, ಇಳಿಜಾರು ತರ, ಅದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಶೋಲ್ಡರ್ ಡ್ರಾಪ್ ಆಗೋದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಪಾಯಿಂಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಬೋಟ್ ನೆಕ್ ಬ್ಲೌಸ್ ಅಥವಾ ತುಂಬಾ ಡೀಪ್ ಕಡಿಮೆ ಅಂದ್ರೆ 3-4 ಇಂಚು ಡೀಪ್ ನೆಕ್ ಇರುವಂತಹ ಬ್ಲೌಸ್ ಗಳಿಗೆ ನೀವು ಶೋಲ್ಡರ್ ಸ್ಲೋಪ್ ಕಟ್ ಮಾಡಲೇಬೇಕು. ಅದೇ ಒಂದು 6 ಇಂಚಿಗಿನ್ನ ಜಾಸ್ತಿ, 6 ಇಂಚ್ವರೆಗೂ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಳ್ಳಿ. 6 ಇಂಚಿಗಿನ್ನ ಜಾಸ್ತಿ ನೀವು ಡೀಪ್ ಇಡ್ತೀರಾ, 7, 8, 9, 10, 11, 12 ಈ ರೀತಿ ಜಾಸ್ತಿ ಹೆವಿ ಮತ್ತೆ ವಿಡ್ತ್ ಮತ್ತೆ ಡೀಪ್ ಮತ್ತೆ ವಿಡ್ತ್ ಎರಡು ಜಾಸ್ತಿ ಇಡ್ತೀರಾ ಅಂದಾಗ ದಯವಿಟ್ಟು ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಂಬೇಡಿ. ಮೇನ್ ರೀಸನ್ ಅದು ಒಂದು ಶೋಲ್ಡರ್ ಆಫ್ ಆಗ್ಲಿಕ್ಕೆ ಅದು ಒಂದು ಪ್ರಾಬ್ಲಮ್. ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಪ್ರತಿ ಬಾರಿ ಬ್ಲೌಸ್ ನ ಕಟಿಂಗ್ ಮಾಡುವಾಗ ಈ ಪಾಯಿಂಟ್ ನ ನೋಡಿ ಒಂದ್ಸರಿ ನೆನ್ಪು ಮಾಡ್ಕೊಂಡು ಬ್ಲೌಸ್ ಕಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಂತ್ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಇದೆಲ್ಲ ಕಾರಣ ಆಗಿರುತ್ತೆ. ಅದಾದ್ಮೇಲೆ ಇಲ್ಲಿದೆಯಲ್ಲ ಈ ರಿಂಕಲ್ಸ್ ನೋಡಿ, ನಿಮಗೆ ಇನ್ನೊಂದ್ಸರಿ ಮಾರ್ಕ್ ಹಾಕಿ ತೋರಿಸ್ತೀನಿ. ಇಲ್ಲಿ ಬಂದಿದೆಯಲ್ಲ ಈ ರಿಂಕಲ್ಸ್, ಈ ರಿಂಕಲ್ಸ್ ಏನಕ್ಕೆ ಬರುತ್ತೆ, ಎರಡೂ ಕಡೆ ಬಂದಿದೆ. ಸೊ ಇವರ ಲೆಫ್ಟ್ ಸೈಡ್ ಶೋಲ್ಡರ್ ಡ್ರಾಪ್ ಜಾಸ್ತಿ ಇದೆ, ಇವರ ರೈಟ್ ಸೈಡ್ ಶೋಲ್ಡರ್ ಡ್ರಾಪ್ ಕಡಿಮೆ ಇದೆ, ಬಟ್ ಎರಡರಲ್ಲೂ ಇದೆ. ಸೊ ಇಲ್ಲಿ ಏನಕ್ಕೆ ಈ ರಿಂಕಲ್ಸ್ ಬರುತ್ತೆ ಅಂದ್ರೆ ನೋಡಿ, ಇವಾಗ ನಾನು ನಿಮ್ಗೆ ನನ್ನ ಡ್ರೆಸ್ ವೇರ್ ಮಾಡಿದ್ದೀನಿ, ಇದನ್ನೇ ತೋರಿಸ್ತೀನಿ. ಜಸ್ಟ್ ಇದು ಬೀಳಲ್ಲ ಕರೆಕ್ಟ್ ಸೈಜು, ಆದ್ರೂ ನಾನು ಹೇಳಕ್ ತೋರಿಸ್ತೀನಿ. ಸೊ ಇದು ಈ ತರ ಶೋಲ್ಡರ್ ಡ್ರಾಪ್ ನೋಡಿ, ಶೋಲ್ಡರ್ ಡ್ರಾಪ್ ಆದ್ರೆ ಹೆಂಗಾಗುತ್ತೆ, ಹಿಂಗಾಗುತ್ತೆ ಅಲ್ವಾ, ಹಿಂಗಾಗುತ್ತೆ. ಹಿಂಗಾದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ರಿಂಕಲ್ಸ್ ಕ್ರಿಯೇಟ್ ಆಯ್ತು ನೋಡಿ. ಇನ್ನೊಂದ್ಸರಿ ಹೇಳಕ್ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ರಿಂಕಲ್ಸ್ ಕ್ರಿಯೇಟ್ ಆಯ್ತು. ಏನಕ್ಕೆ, ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಿದ್ದಕ್ಕೆ. ಈ ಡ್ರೆಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ, ಬಟ್ ಶೋಲ್ಡರ್ ಡ್ರಾಪ್ ಆದಾಗ ಈ ಪ್ರಾಬ್ಲಮ್ ಇರುತ್ತೆ. ಲೂಸ್ ಇದ್ರೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಈ ರೀತಿ ಪ್ರಾಬ್ಲಮ್ ಇದ್ದಾಗ ಆಟೋಮೆಟಿಕ್ ಆಗಿ ಇಲ್ಲಿ ರಿಂಕಲ್ಸ್ ಕ್ರಿಯೇಟ್ ಆಗುತ್ತೆ. ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಇಲ್ಲೂ ಸೇಮ್ ಅದೇ ಪ್ರಾಬ್ಲಮ್ ಇರೋದು. ಇದು ಬಂದು ಕರೆಕ್ಟ್ ಆಗಿ ಇಲ್ಲಿ ಕೂತ್ಕೊಂಡ್ರೆ ಈ ರಿಂಕಲ್ಸ್ ಕ್ರಿಯೇಟ್ ಆಗಲ್ಲ. ಮೇನ್ ರೀಸನ್
ಯಾವ್ಯಾವ ಬ್ಲೌಸ್ಗಳಲ್ಲಿ ನೀವು ಸ್ಟಿಚ್ ಮಾಡಿರುವಂತಹ ಬ್ಲೌಸ್ಗಳಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ, ಆ ಪ್ರತಿಯೊಂದು ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿರೋ ಬ್ಲೌಸ್ ಅಲ್ಲಿ ರಿಂಕಲ್ಸ್ ಅಂತೂ ಕಟ್ಟಿಟ್ಟ ಬುತ್ತಿ ಇದ್ದೇ ಇರುತ್ತೆ. ಅದಕ್ಕೆ ರೀಸನ್ ಇನ್ನೂ ಒಂದ್ಸರಿ ತೋರಿಸ್ತೀನಿ ನೋಡಿ, ಇಲ್ಲಿ ಕ್ರಿಯೇಟ್ ಆಯ್ತು. ಸೊ ಅದೇ ನಾನು ಈ ತರ ಹೇಳಿದಾಗ ಇಲ್ಲಿ ಫ್ಲಾಟ್ ಆಯ್ತು. ಸೊ ಇದು ರೆಡಿಮೇಡ್ ಡ್ರೆಸ್, ಸ್ಟಿಚ್ ಮಾಡಿರೋದಲ್ಲ. ಆದ್ರೂ ಇದು ನನ್ನ ಸೈಜ್ ಕರೆಕ್ಟ್ ಇದೆ, ಪರ್ಫೆಕ್ಟ್ ಆಗಿ ಕೂತಿದೆ. ಕೆಲವೊಂದು ರೆಡಿಮೇಡ್ ಡ್ರೆಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರಲ್ಲ, ರ್ಯಾಂಡಮ್ ಆಗಿ ಒಂದು ಮೆಜರ್ಮೆಂಟ್ಸ್ ಎಲ್ಲ ಅವರು ಮಾಡಿರ್ತಾರೆ, MS ಅಲ್ಲಿ ಈ ತರ. ಬಟ್ ಸ್ಟಿಚ್ ಮಾಡೋದು ನಾವು ನಮ್ಮ ಬಾಡಿ ಮೆಷರ್ಮೆಂಟೇ ತಗೊಂಡ್ ಮಾಡೋದ್ರಿಂದ ಅಲ್ಲಿ ಯಾವುದೇ ರಿಂಕಲ್ಸ್ ಬರಬಾರ್ದು. ಅದಕ್ಕೂ ಮೀರಿ ಬರ್ತಿದೆ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರತಿಯೊಂದು ಬ್ಲೌಸ್ ಅಲ್ಲಿ ಚೆಕ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಯಾರ್ಯಾರು ನಿಮ್ಮ ಹತ್ರ ಬ್ಲೌಸಸ್ ಇದೆ ಶೋಲ್ಡರ್ ಡ್ರಾಪ್ ಆಗ್ತಿರೋದನ್ನ ನೀವು ವೇರ್ ಮಾಡಿ. ವೇರ್ ಮಾಡಿದ್ಮೇಲೆ ಅದು ಇಲ್ಲಿ ರಿಂಕಲ್ಸ್ ಬರ್ತಿದೆ, ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿರೋ ಬ್ಲೌಸ್ ನ ಈ ರೀತಿ ಎಳ್ದಿಟ್ಕೊಳ್ಳಿ. ಈ ರೀತಿ ಎಳ್ದಿಟ್ಟಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಗೆ ರಿಂಕಲ್ಸ್ ಕ್ಲಿಯರ್ ಆಗುತ್ತೆ. ಸೊ ಅದು ಇಲ್ಲಿ ಲೂಸ್ ಇರೋವರೆಗೂ ಇಲ್ಲಿ ರಿಂಕಲ್ಸ್ ಹೋಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಶೋಲ್ಡರ್ ನ ಕರೆಕ್ಟ್ ಮಾಡ್ಬೇಕು. ಸೊ ಅಲ್ಲಿ ರಿಂಕಲ್ಸ್ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗುತ್ತೆ. ರಿಂಕಲ್ಸ್ ಬರಕ್ಕೆ ಬೇರೆ ಕಾರಣ ಇದೆ, ಅಂದ್ರೆ ಬ್ಲೌಸ್ ಪರ್ಫೆಕ್ಟ್ ಆಗಿದ್ರೆ ಕೆಲವುದು ಫ್ರಂಟ್ ಮತ್ತೆ ಬ್ಯಾಕ್ ಅಲ್ಲೆಲ್ಲ ರಿಂಕಲ್ಸ್ ಬರುತ್ತೆ. ಖಂಡಿತ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ, ಏನಕ್ಕೆ ಅಂತ ಟಿಪ್ಸ್ ಕೊಡ್ತೀನಿ. ಸೊ ಈಗ ಶೋಲ್ಡರ್ ಡ್ರಾಪ್ ಆಗ್ತಿರೋ ಬ್ಲೌಸ್ ಅಲ್ಲಿ ರಿಂಕಲ್ಸ್ ಕ್ರಿಯೇಟ್ ಆಗಕ್ಕೆ ಮೇನ್ ರೀಸನ್ ಇದೆ. ಸೊ ಇದನ್ನ ನೀಟಾಗಿ ಎಳ್ದು ಕೂರಿಸಿದ್ರೆ ಇಲ್ಲಿರುವಂತಹ ರಿಂಕಲ್ಸ್ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ಈಗ ನಾವು ಇದನ್ನ ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ನೋಡಿ, ಕೆಲವರು ಮಾಡುವಂತ ಒಂದು ಮೇನ್ ರೀಸನ್, ಕರೆಕ್ಟ್ ಟೈಲರ್ಗಳಾದ್ರೆ ಆ ರೀತಿ ಮಾಡಲ್ಲ. ಈ ಅರ್ಧಂಬರ್ಧ ಕಲ್ತಿರೋರು, ಬೇರೆ ದಾರಿ ಗೊತ್ತಿಲ್ದಿರೋರು ಇಂಥ ತಪ್ಪು ಮಾಡ್ತಾರೆ. ಈ ರೀತಿ ಶೋಲ್ಡರ್ ಡ್ರಾಪ್ ಆಗ್ತಿರೋ ಟೈಮಲ್ಲಿ ಏನ್ ಮಾಡ್ತಾರೆ, ಸೊ ಇಲ್ಲಿ ಈ ಪೋರ್ಷನ್ ಅಲ್ಲಿ ಈ ರೀತಿ ಒಂದು ಡಾಟ್ ಹಿಡಿತಾರೆ, ನೆಕ್ ಹತ್ರ ಡಾಟ್ ಹಿಡಿತಾರೆ. ಸೊ ಯಾರೇ ಆಗ್ಲಿ ಪರ್ಫೆಕ್ಟ್ ಟೈಲರ್, ಪಕ್ಕ ಟೈಲರ್ ಕೆಲಸ ಅವ್ರು ಕಲ್ತಿದ್ರೆ ಇಲ್ಲಿ ಡಾಟ್ ಹಿಡಿಯಲ್ಲ. ಎಷ್ಟು ಅಸಹ್ಯವಾಗಿ ಕಾಣುತ್ತೆ ಗೊತ್ತಾ ಅಲ್ಲಿ ಡಾಟ್ ಹಿಡಿಯೋದು. ಖಂಡಿತ ನನ್ನ ಫಾಲೋ ಮಾಡೋರಿಗೆ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ, ಕೇಳ್ಕೊಳ್ತೇನೆ, ದಯವಿಟ್ಟು ಶೋಲ್ಡರ್ ಡ್ರಾಪ್ ಆಗ್ತಿದೆ, ಇದನ್ನ ಟೈಟ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಡಾಟ್ ನ ಹಿಡಿಬೇಡಿ, ಇದು ರಾಂಗ್ ಆಗುತ್ತೆ. ಓಕೆನಾ? ಓಕೆ. ಸೊ ಏನ್ ಸೊಲ್ಯೂಷನ್ ಇದೆ, ಅದ್ ಬಿಟ್ರೆ ಬೇರೆ ಏನ್ ಸೊಲ್ಯೂಷನ್ ಇದೆ? ಅದು ಬಿಟ್ರೆ ನಿಮಗೆ ಸೊಲ್ಯೂಷನ್ ಇದೆ. ಸೊ ಇಲ್ಲಿ ಏನಿದೆ, ಈ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ, ಈ ಪ್ಲೇಸ್ ಅಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ, ಅಲ್ಲಿ ಜಸ್ಟ್ ಈ ರೀತಿ ಕ್ರಾಸ್ ಆಗಿ ಅರ್ಧ ಇಂಚು, ಓಕೆನಾ, ಅರ್ಧ ಇಂಚು ಕ್ರಾಸ್ ಆಗಿದೆ. ವೇರ್ ಮಾಡಿರೋ ಬ್ಲೌಸ್ ನ ತೆಗೆದು ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಅಲ್ಲಿ ಹಾಫ್ ಇಂಚ್, ಒಂದು ಸೈಡ್ ಮಾತ್ರ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಏನಾದ್ರು ನೀವು ಈ ರೀತಿ ಹಿಡಿದು ಇನ್ನೊಂದ್ ಸೈಡ್ ಅದೇ ತರ ಬಿಟ್ರೆ ಒಂದ್ ಸೈಡ್ ಬ್ಲೌಸ್ ಉದ್ದಾಗುತ್ತೆ, ಒಂದು ಸೈಡ್ ಬ್ಲೌಸ್ ತುಂಡಾಗುತ್ತೆ. ಸೊ ಆ ತಪ್ಪು ಮಾಡಬೇಡಿ. ಜಾಸ್ತಿ ಶೋಲ್ಡರ್ ಡ್ರಾಪ್ ಯಾವ ಕಡೆ ಆಗ್ತಿದೆ ಆ ಕಡೆ ಒಂದ್ ಸ್ವಲ್ಪ ಜಾಸ್ತಿ ಹಿಡೀರಿ. ಶೋಲ್ಡರ್ ಡ್ರಾಪ್ ಕಡಿಮೆ ಅಥವಾ ಶೋಲ್ಡರ್ ಡ್ರಾಪ್ ಆಗ್ತಿಲ್ಲ ಅನ್ನೋ ಕಡೆ ಒಂದು ಚೂರ್ ಮಾತ್ರ ಆ ರೀತಿ ಹಿಡೀರಿ. ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಒಂದು ಅಂದ್ರೆ ಎಲ್ಲಿ ಹಿಡಿಬೇಕು ಅಂತ ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ಬೇಕಂದ್ರೆ, ಸೊ ಇದು ಶೋಲ್ಡರ್ ಡ್ರಾಪ್ ಆಗ್ತಿಲ್ಲ, ಕರೆಕ್ಟ್ ಇದೆ ಬ್ಲೌಸ್, ಈಗ ತಾನೇ ಸ್ಟಿಚ್ ಮಾಡೋದು. ಸೊ ಇಲ್ಲಿ ನಾವೇನ್ ಸ್ಟಿಚ್ ಮಾಡಿದೀವಲ್ಲ, ಇಲ್ಲಿ ಈ ಪೈಪಿಂಗ್ ಮಾಡಿದ್ರೆ ನೀವು ಈ ಪೈಪಿಂಗ್ ನ ರಿಮೂವ್ ಮಾಡ್ಕೊಳ್ಳಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ಪೈಪಿಂಗ್ ಸೇರಿಸಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾರೆ, ಈ ರೀತಿ ಸ್ಟಿಚ್ ಮಾಡ್ತಾರೆ. ಖಂಡಿತ ನೀವು ಆ ತಪ್ಪು ಮಾಡಬೇಡಿ. ಈ ಪೈಪಿಂಗ್ ಏನಿದೆ ಇದನ್ನ ಬಿಚ್ಕೊಳ್ಳಿ. ಬಿಚ್ಕೊಂಡ್ಮೇಲೆ ನಿಮ್ಗೆ ಇದೇನಿದೆ, ಇದು ಈ ಕಚ್ಚಾ ಏನಿದೆ ನಾವು ಹಾಫ್ ಇಂಚ್ ಹಿಡಿದಿದೀವಿ ಇದು ಸಿಗುತ್ತೆ. ಸೊ ಅದನ್ನ ಮಾತ್ರ ಇಟ್ಕೊಂಡು ಜಸ್ಟ್ ನೋಡಿ, ಇಲ್ಲಿಂದ ಒಂಚೂರು ಒಂದು 1/4 ಇಂಚಿಂದ ಈ ಸ್ಟಿಚ್ಗೆ ಹಿಂಗೆ ಜಾಯಿನ್ ಮಾಡ್ಕೊಬೇಕು. ಇದನ್ನ ಇಲ್ಲಿವರೆಗೂ ತರದಲ್ಲ ನೋಡಿ, ಇಲ್ಲಿವರೆಗೂ ತರದಲ್ಲ, ಇಲ್ಲಿಂದ ಹೀಗೆ ಕ್ರಾಸ್ ಆಗಿ ಇಲ್ಲಿ ನಾನು ತೋರಿಸಿದ್ದೀನಲ್ಲ ನೋಡಿ. ಸೊ ಇದೇ ಶೋಲ್ಡರ್ ಅನ್ಕೊಳ್ಳೋಣ, ಇದಿದೆಯಲ್ಲ, ಸೊ ಈ ರೀತಿ ಈ ಶೋಲ್ಡರ್ ಹಿಂಗ್ ಹೋಗ್ಬೇಕು, ಇಲ್ಲಿದೆಯಲ್ಲ. ಸೊ ಇದನ್ನ ಹೀಗೆ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ನೀವು ಈ ಟ್ರಿಕ್ಸ್ ನ ಉಪಯೋಗಿಸ್ಬೋದು. ಪೈಪಿಂಗ್ ನ ಫಿನಿಶ್ ಮಾಡಿ ಕೊಡಿ, ಆಯ್ತಾ? ಅದನ್ನ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಅಂತೂ ನೀವು ಆರಾಮಾಗಿ ಮಾಡುವಂಥದ್ದು, ಸ್ವಲ್ಪ ಒಂದ್ 5 ನಿಮಿಷ ಕೆಲಸ ಹಿಡಿಯುತ್ತೆ, ಮಾಡಿ. ನಿಮ್ ಕೆಲಸ ಚೆನ್ನಾಗಿ ಕಾಣ್ಬೇಕು, ನಿಮ್ ಕಸ್ಟಮರ್ ನಿಮ್ಗೆ ಓಕೆ ಶೋಲ್ಡರ್ ಡ್ರಾಪ್ ಆದ್ರೂ ಅದನ್ನ ರೆಡಿ ಮಾಡ್ಕೊಡ್ತಾರೆ ನಮ್ ಟೈಲರ್ ಅನ್ನೋದು ಅವ್ರ ತಲೆಯಲ್ಲಿ ಬೀಳ್ಬೇಕು ಅಂದ್ರೆ ನೀವು ಒಂದ್ 5 ನಿಮಿಷ 10 ನಿಮಿಷ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ತಪ್ಪು ನಮ್ದಲ್ವಾ. ಕರೆಕ್ಟಾಗಿ ಬ್ಲೌಸ್ ಹೊಲ್ಕೊಟ್ರೆ ಅವ್ರು ಏನಕ್ಕೆ ನಮ್ಗೆ ವಾಪಸ್ ಕೊಡ್ತಾರೆ ಅಲ್ವಾ? ಶೋಲ್ಡರ್ ಡ್ರಾಪ್ ಆಗ್ಬಾರ್ದು.
ಅಥವಾ ನೀವು ಹೊಲ್ದಿರೋ ಬ್ಲೌಸ್ನ ಅವ್ರು ವೇರ್ ಮಾಡಿರುವಾಗ ಅದು ಇಲ್ಲಿ ಬೀಳ್ತಿದ್ರೆ ಯಾರೇ ಹೊಲ್ದವ್ರು ಇಷ್ಟು ಕೆಟ್ಟದಾಗ ಹೊಲ್ದಿದ್ದಾರೆ ಅಂತ 4 ಜನ ಮಾತಾಡ್ಕೊಂಡು ನಿಮ್ಮ ಹೆಸರು ಹೇಳಿ ನಿಮ್ಮ ಕಸ್ಟಮರ್ ಇಲ್ದಿರಂಗ ಆಗೋ ಚಾನ್ಸು ಇದೆ. ಹಂಗಾಗಿ ಹೇಳ್ತಾ ಇರೋದು, ನಿಮ್ಮ ಕೆಲಸನ ತುಂಬಾ ಚೆನ್ನಾಗಿ ಮಾಡಿ. ನೀವ್ ವೇರ್ ಮಾಡ್ಕೊಳ್ಳೋ ಬ್ಲೌಸ್ ಅಥವಾ ಡ್ರೆಸ್ ಹೆಂಗಾದ್ರೂ ಇಲ್ಲಿ ನಡೆಯುತ್ತೆ, ಬಟ್ ನಿಮ್ಮನ್ನ ನಂಬಿ ನಿಮಗೆ ಕೊಟ್ಟಿರುವಂತಹ ಬ್ಲೌಸ್ನ ನೀವು ತುಂಬಾನೇ ಚೆನ್ನಾಗಿ ಹೊಲ್ಕೊಡಿ. ಇದು ನನ್ನ ಕಡೆಯಿಂದ ನನ್ನ ಫಾಲೋವರ್ಸ್ಗೆ ನಾನು ಕೊಡ್ತಾ ಇರುವಂತಹ ಸಜೆಷನ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಇದೆಯಲ್ಲ, ಇದು ಕಾಜಾಪಟ್ಟಿ, ಇದು ಹುಕ್ಪಟ್ಟಿ. ಓಕೆನಾ? ಸೊ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಶೋಲ್ಡರ್ ಡ್ರಾಪ್ ಯಾವ ಕಡೆ ಆಗ್ತಾ ಇದೆ ಆ ಸೈಡು. ಓಕೆನಾ? ಸಪೋಸ್ ಈ ಸೈಡ್ ಆಗ್ತಾ ಇದ್ರೆ ಈ ಸೈಡ್, ಈ ಸೈಡ್ ಆಗ್ತಾ ಇದ್ರೆ ಈ ಸೈಡ್. ಓಕೆನಾ? ಈಗ ಇದು ಹುಕ್ಪಟ್ಟಿ ನೋಡಿ, ಇದು ಹುಕ್ಪಟ್ಟಿ. ಸೊ ಇದು ಬಂದು ಕಾಜಾಪಟ್ಟಿ. ಹುಕ್ಪಟ್ಟಿ ಕಾಜಾಪಟ್ಟಿ ಎರಡು ಕಡೆ ಇದೆ. ಇದು ಒಂದೇ ಆಗ್ತಾ ಇದೆ, ಇಲ್ಲಿ ಕರೆಕ್ಟ್ ಆಗಿ ಕೂತಿದೆ ಅಂದ್ರೆ, ಸೊ ಕಾಜಾಪಟ್ಟಿ ಸೈಡ್ ಏನಿದೆ ಅದನ್ನ ಬಿಚ್ಕೊಳ್ಳಿ. ಅಂದ್ರೆ ಇವಾಗ ನೀವು ಒಂದು ಬ್ಲೌಸ್ ವೇರ್ ಮಾಡಿರ್ತೀರಾ, ಹುಕ್ಪಟ್ಟಿ ಕಡೆ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ರೆ ಈ ಸೈಡು, ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಬಿಚ್ಕೊಳ್ಳಿ. ಅಂದ್ರೆ ಹುಕ್ಪಟ್ಟಿ ನಾವೇನ್ ಫಿನಿಶಿಂಗ್ ಮಾಡಿರ್ತೀವಿ ಅದನ್ನ ಸ್ವಲ್ಪ ಬಿಚ್ಕೊಳ್ಳಿ, ಆಯ್ತಾ? ಅಥವಾ ಈ ಸೈಡ್ ಆಗ್ತಾ ಇದ್ರೆ ಈ ಸೈಡ್ ಈ ರೀತಿ ಸ್ವಲ್ಪ ಬಿಚ್ಕೊಳ್ಳಿ. ಅಂದ್ರೆ ಏನ್ ನಾವು ಹುಕ್ಪಟ್ಟಿ ಕಾಜಾಪಟ್ಟಿ ಮಾಡಿರ್ತೀವಿ, ಫಿನಿಶ್ ಮಾಡಿರ್ತೀವಿ, ಅದನ್ನ ಬಿಚ್ಕೊಳ್ಳಿ, ಆಯ್ತಾ? ಸೊ ಎರಡು ಸೈಡ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ರೆ ಎರಡು ಸೈಡ್ ಸ್ವಲ್ಪ ಬಿಚ್ಕೊಳ್ಳಿ. ಬಿಚ್ಕೊಂಡು ಆದ್ಮೇಲೆ ನಿಮ್ಗೆ ಈ ತರ ಏನ್ ಸಿಗುತ್ತೆ, ಎರಡು ಸಮನಾಗಿ ಇಟ್ಕೊಂಡು ಜಸ್ಟ್ ನೋಡಿ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ಮೇಲೆ ಇದು ಹೀಗೆ ಜಾಯಿನ್ ಆಗ್ಬೇಕು ನೋಡಿ, ಹೀಗೆ ಇದು ಬಂದ್ಬಿಡ್ಬೇಕು. ಸೊ ಕಟ್ಟಿಂಗ್ ಆದ್ಮೇಲೆ ಹುಕ್ಪಟ್ಟಿ ಕಾಜಾಪಟ್ಟಿನ ಮತ್ತೆ ಫಿನಿಶಿಂಗ್ ಮಾಡಿದಾಗ ಏನಾಗುತ್ತೆ, ಇದು ಬಂದು ಇಲ್ಲಿ ಕೂರ್ಸಿದ್ಮೇಲೆ ನೀವು ಇಲ್ಲಿ ಏನ್ ಡಾಟ್ ಹಿಡಿತಿದ್ರಿ ಅದನ್ನ ಇಲ್ಲಿ ಕಟ್ ಮಾಡಿ ಫಿನಿಶಿಂಗ್ ಮಾಡಿ, ನೆಕ್ ಹತ್ರನು ಚೆನ್ನಾಗಿ ಕಾಣುತ್ತೆ. ಮತ್ತೆ ಈ ಪೋರ್ಷನ್ ಅಷ್ಟೇ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫಿನಿಶಿಂಗ್ ನೀಟ್ ಆಗಿರುತ್ತೆ. ನೀವು ಏನಾದ್ರೂ ಅಲ್ಲಿ ಆಲ್ಟ್ರೇಷನ್ ಮಾಡಿದಿರ ಅಂತಾನೆ ಗೊತ್ತಾಗಲ್ಲ, ಬಟ್ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಎರಡೂ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದಿಷ್ಟು ನೋಟ್ ಮಾಡ್ಕೊಳ್ಳಿ ಬುಕ್ ಅಲ್ಲಿ. ಖಂಡಿತ ಒಂದು ಬ್ಲೌಸ್ ಕಟಿಂಗ್ ಮಾಡುವಾಗ ಇದೆಲ್ಲ ಪಾಯಿಂಟ್ಸ್ ನ ಒಂದ್ಸರಿ ರಿವಿಷನ್ ಮಾಡ್ಕೊಂಡು ಬ್ಲೌಸ್ ನ ಕಟಿಂಗ್ ಮಾಡಿ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರುತ್ತೆ. ಸೊ ಇದನ್ನ ಹೇಗೆ ಕಟಿಂಗ್ ಮಾಡಬೇಕು, ಅಥವಾ ನಿಮ್ಗೆ ಇದು ನಾನು ಇವಾಗ ಇಲ್ಲಿ ಏನ್ ಸ್ಕೆಚ್ ಆಗಿ ತೋರಿಸ್ತೆ ಮೇಡಮ್, ಇದು ನಮ್ಗೆ ಅರ್ಥ ಆಗಿಲ್ಲ, ಒಂದ್ಸರಿ ಮಿಷಿನ್ ಅಲ್ಲಿ ಅದನ್ನ ಮಾಡಿ ತೋರಿಸಿ ಅನ್ನೋ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಎಷ್ಟು ಕಮೆಂಟ್ ಬರುತ್ತೆ ಎಲ್ಲರೂ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಅದನ್ನ ಹೆಂಗೆ ಬಿಚ್ಚಿ ಮಾಡ್ಬೇಕು ಅನ್ನೋದನ್ನ ಏನಾದ್ರು ತೋರಿಸ್ಕೊಡ್ಬೇಕು ಅನ್ನೋದಿದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಖಂಡಿತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಬಿಚ್ಚಿ ಹೇಗ್ ಮಾಡ್ಬೇಕು ಅನ್ನೋದನ್ನ ಮಿಷಿನ್ ಮೇಲೆ ತೋರಿಸ್ಕೊಡ್ತೀನಿ. ಓಕೆನಾ? ಇದಿಷ್ಟು ಶೋಲ್ಡರ್ ಡ್ರಾಪ್ ಮತ್ತೆ ರಿಂಕಲ್ಸ್ ಬರಕ್ಕೆ ಮೇನ್ ರೀಸನ್. ಇದೆಲ್ಲ ನೋಟ್ನ ಪಾಯಿಂಟ್ ಮಾಡ್ಕೊಂಡಿದೀನಿ ಅನ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. 29ನೇ ತಾರೀಕಿಂದ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇನು ಕಮೆಂಟ್ ಹಾಕ್ತೀರಾ ಅದ್ರ ಮೇಲೆ ಆ ವಿಡಿಯೋ ಡಿಸೈಡ್ ಆಗುತ್ತೆ ಏನ್ ಮಾಡಬೇಕು ಅನ್ನೋದು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.